ಒಂದೊಂದಿನ ಓಟದ ಕಷ್ಟರಿದ್ದಾರೆ ಅಂದ್ರೆ ಒಂದ್ಸರಿ ಕೇಳಿ. ನನಗೆ 15-16 ವರ್ಷದಿಂದ ನಾನೊಬ್ಬ ಕಡು ಬಡವ, ಒಂದು 100 ರೂಪಾಯಿ ದುಡ್ಡಿಲ್ಲ ಡಾಕ್ಟರ್ ಮುಗಿದ್ರೆ ಪುಣ್ಯ ಬರುತ್ತೆ. ದಯವಿಟ್ಟು ನಿಮ್ಗೆ ಹೇಳ್ದೆ ಇಷ್ಟೇನೆ. ಆಮೇಲೆ ಕಂಡ್ರ ಮೇಲೆ ನೀರು ಬರಲ್ಲ, ಅಕ್ಕಪಕ್ಕ ನಿಮ್ ತರ ನೀರು ಬರಲ್ಲ ಅಂದ್ರೆ ನಗಬೇಡಿ, ನಿಮ್ ತರ ನೀರು ಇತ್ತೋಗುತ್ತೆ ಅಂತ ತೀರ್ಥ ಕೊಡಿ, ಒಂದೊಂದು ನೀರು ಕೊಡಿ. ಬೋರ್ವೆಲ್ ನಿಮ್ ಮನೆಯಿಂದ ಮುಂದೆ ನೀರಿಕ್ಕಿ ಆಯ್ತಾ. ಯಾವತ್ತು ಬಡತನ ಸರಿತನ ಯಾವ್ದು ಶಾಶ್ವತ ಅಲ್ಲ ಹೌದಾ. ಎಲ್ಲರಿಗೂ ಕಾಯಿಲೆ ಬರುತ್ತೆ, ಯಾರು ನೋಡಿ ಆಡ್ಕೆ ಬೇಡಿ. ಇವತ್ತು ಒಂದ್ ನಿಮಿಷ, ಯಾರ್ಯಾರು ಹಿಂಗೆ ನಾನು ಯಾರಿಗೆ ಜೀವನ ಮಾಡ್ತೀನಿ ಅಂತ ತಂಗಿಯರಿಗೆ ಸಾರಿ ಕೊಡ್ತಾ ಹೋಗೋಣ ಆಯ್ತಾ. ನಿಮ್ ಕೈ ಇದ್ರೆ ಕ್ಲಾಸ್ ಹಾಕಿ. ನಾನು ಧೀರ ಮಹಿಳೆ ಅಂತ ಯಾರ ಕೈ ಇದ್ರೆ ಬನ್ನಿ, ನನ್ಗೆ ಯಜಮಾನಿಲ್ಲ ನಾನು ದುಡ್ಡು ಹಾಕ್ತೇನೆ ಅಂತ ಹೆಣ್ಮಕ್ಳಿಗೆ ಬನ್ನಿ, ಕಡೆ ಬನ್ನಿ ಕ್ಲಾಸ್ ಹಾಕಿ ಒಂದ್ಸರಿ ಇವರಿಗೆ. ಹಿಂಗೆ ನಾಚ್ಕೊಂಡ್ರೆ ಜೀವನ ಮಾಡಕ್ಕಾಗ್ತಿಲ್ಲ ಮಗ. ನನಗೆ ದುಡ್ಡು ಮಾಡ್ತಾರೆ ಹಾಕಿದ್ರೆ ಒಂದು ದುರ್ಗಮ್ಮ ದಾರಿ ತಗೊಂಡೆ ಇನ್ನೊಂದು ತಂಗಿ ಸಾಕ್ ಸಾಕಿ ಇವ್ರಿಗೆ ಹಾಕೋಬಿಡಿ ಬಗ್ಗೆ ಯಾರು ಬಾಬಾ. ಹ್ಯಾಂಡಿಕ್ಯಾಪ್ ಪೇಷೆಂಟಿಗೆ ಮಾತ್ರ ಅಂತರ ಹಾಕ್ತೀನಿ ಈಗ ನೋಡಿ. ಅನ್ನದಾತ್ರೆ ಹ್ಯಾಂಡಿಕ್ಯಾಪ್ ಪೇಷೆಂಟಿಗೆ ಮಾತ್ರ ನಾವೇ ಅಂತರ ಕಟ್ತೀವಿ, ಮನೆ ಕೊಡಲ್ಲ. ಮನೆ ಮಗಿದೇನೆ ಮಗಳಿಗೆಲ್ಲ ಏನಾದ್ರು ಕೊಡಲ್ಲ. ಫೋಟೋ ಸ್ಟಿಕ್ಕರ್ ಕೊಡ್ತೀವಿ, ಯಾರಿಗೆ ಗೊತ್ತಾ ₹1 ಫೋಟೋ ಸಿಕ್ತಿ ಅಂತ ಬಡವರಿಗೆ ಫೋಟೋ ಕೊಡ್ತೀವಿ, ಸೀರೆ ಕೊಡ್ತೀವಿ, ಕೈಲಾಗಲ್ಲ. ಮತ್ತೆ ಬಚ್ಚಾರು ಕೂಡ ನಿಲ್ಸಿದೀವಿ ಈಗ. ಯಾಕೆ ಈ ಬಚ್ಚಾರು ಯಾವ ಸುಂದರ ಈ ಅಂತರ ನಿಮಗೆ ಫ್ರೀ ಮಾಡೋದು, ಈ ಫೋಟೋ ನಿಮ್ಗೆ ಫ್ರೀ. ಹಿಂಗೆ ಐತೆ ಕಣ್ಣು ಸಾರಿ ಕೊಡ್ತೀನಿ ನಿಮಗೆ. ಓದ್ತಿದ್ಯಾ ಮಗ? ಸೆಕೆಂಡ್ ಇಯರ್ ಓದ್ತಿದ್ಯಾ? ಹಾಂ, ಯಾವ ಊರ ಓದ್ತಿದ್ಯಾ? ಕಂದ ಸುರೇಖ ಓದ್ತಿದ್ಯಾ ಮಗ? ಇದು ನಿಮಗೆ ಚಿಕ್ಕಪ್ಪ ಅಂಬೋದು ನಮ್ಮ ಸರಿಯಾ? ಹಾಂ, ಚಿಕ್ಕಪ್ಪನ ಕಾಣಿಕೆ ನಿಮಗೆ ಅದ ಮಗಳು. ಹಾಂ, ಯಾರು ಆಡ್ಕೊಂಡ್ರೆ ಅಂದ್ರೆ ಓದು ಸಾಧನೆ ಮಾಡ್ತಾರೆ ನೋಡಿ. ಈ ಥರ ಯಾರು ಅಂದ್ರನ್ನ ನಾನು ದೇವಮಾನವರು ಅಂತ ಕರಿತೀನಿ, ಅವ್ರು ಆಯ್ಕೆ ಬೇಡಿ ದಯವಿಟ್ಟು ಯಾರನ್ನೇ ಏನು ಎದ್ರು ಬೇಡ. ಓದು ಓದ್ತೀಯಾ? ಹಾಂ, ಬನ್ನಿ ಒಳ್ಳೆ ಸೀರೆ ಬಂತ? ನಮಸ್ಕಾರ ಮಾಡಿದಾರೆ ಹೋಗಮ್ಮ ಪಕ್ಕ. ನಮಸ್ಕಾರ ಮಾಡಿದಾರೆ ಪಕ್ಕಕ್ಕೆ ಹೋಗಿ. ಮದುವೆ ಆಯ್ತಪ್ಪ ಏನು ಮಾಡ್ತಾರೆ ಅವರು? ಊಟ ಬರಲ್ಲ ಎಲ್ಲ ನಿಮಗೆ ಕಂಡ್ರೆ ನಂಗೆ ಎಮ್ಮೆ ಅನ್ಸುತ್ತೆ. ನೀವು ಹಾಸ್ಪಿಟಲ್ಗಿರ ನೀವೇನು ಮಾಡ್ತೀರಾ? ಇಲ್ಲಮ್ಮ ನೋಡಿ, ವಿಷಯದ ಸಂಗತಿ ಇಷ್ಟೇ. ಮಗ ಕೆಲ್ಸ್ಕೊಳ್ಳಲ್ಲ, ಮಗಳು ಓದಾಳೆ. ನಾನು 5ನೇ ಕ್ಲಾಸ್ ಪಾಸ್ ಉಂಡು ಮನ್ಕಂತಾನೆ, ಕೆಲ್ಸಕ್ಕೋಗಲ್ಲ. ಗೌರ್ಮೆಂಟ್ ಕೆಲಸನ ಬೇಕು ಅವನಿಗೆ. ಇನ್ನು ಮಗಳು ಕೆಲ್ಸ ಸಿಗುತ್ತಾ ಮಗಳಿಗೆ ಗೌರ್ಮೆಂಟ್ ಕೆಲಸ ಅಂತ ಕಲ್ಲು ಗೊತ್ತಾರೆ ಬುದ್ಧಿವಂತರು. ಇಲ್ಲಿ ನೋಡಿ, ನನ್ನ ತಂಗಿ ಕಿವಿಸರ ಕೇಳಲ್ಲ. ಈ ಹುಡುಗಿ ಯಲಾಂತದಲ್ಲಿ ಆಯ ಕೆಲಸ ಮನೆ ಕೆಲಸ ಮಾಡುತ್ತಂತೆ, ಇನ್ನು ಅಮ್ಮ ಆಯ ಕೆಲಸ ಮಾಡುತ್ತಂತೆ. ಇವ್ರು ನೋಡಿ ನಂಗೆ ಖುಷಿ ಆಗೋದು. ಸರಿ, ನೀವು ನೋಡಿದ್ರೆ ನಂಗೆ ಖುಷಿ ಆಗೋದಮ್ಮ. ದುಡಿಯೋ ಜೀವಿಗಳು ಕಂಡ್ರೆ ನಂಗೆ ಇಷ್ಟ. ಅಕ್ಕ ತಮ್ಮ ಅನಕ ತಮ್ಮ ಅಂತ ಕೊಡೋದು. ನಂಗೆ 40 ವರ್ಷ, ನಿಂಗೆ ಎಷ್ಟು ವರ್ಷ? ಮತ್ತೆ ತಮ್ಮ ಅಲ್ವಾ ನಾನು? ಯಾರು ಇಲ್ಲ ಮತ್ತೆ ಇವ್ ನಾನು ತಮ್ಮ ಇದಾರೆ ಅಂತ ಹೇಳಿರಲ್ಲವ. ಸಾಕಿ ಒಂದ್ಸರಿ ಅವರೇ ಕೆಲಸ ಮಾಡ್ತಾರೆ. ಈಗ ಖುಷಿ ಕೊಡೋದೇನಂದ್ರೆ ಎಲ್ಲರೂ ಬರ್ತಾರೆ, ಮಗ ಓದೇನೆ ದೇವರೇ ನಂಬಲ್ಲ, ಡಿಗ್ರಿ ಮಾಡಿ ಮನೆ ಮಲ್ಗೇನೆ ಅಂತಾರೆ. ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅವನಿಗೆ ಅಂತ. ಅಂದ್ರೆ ತಿನ್ನಕ್ಕೆ ಅನ್ನ ಸಿಗುತ್ತೆ ಸಾಕಲ್ಲ. ಅವರು ಅಪ್ಪ ಅಮ್ಮ ದುಡ್ಡು ಮಾಡಿರ್ತಾರಲ್ಲ, ಇನ್ನು ಮಗಳು ದುಡಿಯೋಕೆ ಯಾರಿಗೆ ಯೋಗ್ಯತೆ ಇರಲ್ಲ, ಯಾರ ಕೈ ಕಿಸಿಯಕ್ಕಾಗಲ್ಲ, ಅವ್ರು ನಾಡ್ಕಾಡೋದು ಹೆಂಗೆ ಕೆಲಸ ಸಿಗುತ್ತಾ? ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಮಗ ಮನೆ ಮಲ್ಗೇನೆ, ಯಾರ ಮಾತು ಕೇಳಲ್ಲ ಅಂತ ಕೆಲವರು ಜನ ಬರ್ತಾರೆ. ಇಲ್ಲಿ ಯಾರು ಅವಿವೇಕಿಗಳು ಕೆಲವರು ಬರ್ತಾರೆ, ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಮನೆಗಿದ್ದಾಳೆ ಅಂತ ಹೇಳ್ತಾರೆ. ನೀವು ಇತ್ತು ತಂಗಿಯರು, ನೀವು ದುಡಿತೀರಲ್ಲ, ನೀವೇ ಆರೋಗ್ಯವಂತರು. ನಾನು ಆರೋಗ್ಯವಂತಕ. ನಾನು 13 ರೂಪಾಯಿಂದ ಬೆಂಡಿ ಸಕ್ಕತ್ತೆ ವೆಲ್ಡಿಂಗ್ ಮಾಡ್ತೀನಿ, ಕಸ ಹೊಡಿತೀನಿ, ಬಸ್ ಓಡಿಸಿ ದಾರಿ ಹೊಡಿತೀನಿ. ನಾನು ತಿನ್ನ ಅನಿಸೋದು ಎಣ್ಣೆಂಗಿತ್ತು ಬೀಡಂಗಿತ್ತು, ನಾನು ಕಂಡನಲ್ಲ. ಅದೇ ಮನೆ, ಅದೇ ನನ್ನ ಮಕ್ಕ ದೊಡ್ಡವಳು, ತಂಗಿ ತಿನ್ನಂಗೆ ಅವಳೆ.
ನಾವೆಲ್ಲ ಅಣ್ಣ ತಮ್ಮಗಳು. ನಾವು ದುಡ್ದು ನಮ್ಮ ಅಪ್ಪಂಗೆ ಒಂದು 80 ಅಕ್ಕ, ನಾನು ನಿನ್ನ ತಮ್ಮನ? ಹಾಂ, ನಂಗೆ 40 ವರ್ಷ. ತಮ್ಮ ಮಾಡ್ಕೊಳ್ಳಿ, ಪರವಾಗಿಲ್ಲ. ಎಲ್ಲ ಅಣ್ಣ ಅಣ್ಣ ಅಂದರೆ ಇಲ್ಲಿ ಬಂದರಲ್ಲ ಗುರುಳೆ ಅಂತ ಯಾರಿಗೊಂದು ದುಡ್ಡು ಕೊಡಲ್ಲ. ಅದಕ್ಕೆ ನಾನು ಸೋಮೇಶ್ವರದಲ್ಲಿ ಶಿವಣ್ಣ ಅಂತ ವೀಲ್ಚರ ಬರ್ತಾನೆ, ಬೇಕಾದ್ರೆ ನಂಬರ್ ಕೊಡ್ತೀನಂತೆ. ಅವನು ಇಲ್ಲಿ ಬಂದು ಕೂತಿರ್ತಾನೆ, ಅವನಿಗೆ ಕಾಲ್ ಬರೋದು. ಅವನೇ ನನ್ನ ಫೇಸ್ಬುಕ್ ಮಾಡೋದು, ನಾನಲ್ಲಕ್ಕ. ಲಿಂಗಾಯತ ಪೈಕಿ ಕರ್ನೂಲು ಅಲ್ಲ, ಕರ್ನೂಲು ಆಂಧ್ರದಿಂದ ಬರ್ತಾನೆ. ಅವನಿಗೆ ಇಂಕೂ ಬರ್ತಾರೆ ಹುಡುಗರು, ಅವನಿಗೆ ಕಣ್ಣು ಬರುತ್ತೆ. ಅವನೇ ಗೌತಮ್ ಫೋಟೋ ಹಾಕೋದು. ಚಿಕ್ಕನಾಯಕನಲ್ಲಿ ಹುಡುಗ ಅರೆ ಬಡಿಯೋದು. ನಾನು ಯೂಟ್ಯೂಬ್ ಹಾಕಲ್ಲಕ್ಕ, ನಂಗೆ ಬರಲ್ಲ. ನನಗೆ ಬರೀ ಬೈಯೋದು, ಮುದ್ದೆ ಉಣ್ಣೋದು, ಯಾರ ಮನೆ ಬಗ್ಗೆ ನೋಡಲ್ಲ, ಯಾರ ಬಗ್ಗೆ ಮಾತಾಡಲ್ಲ. ನಾನು ಮಧ್ಯಾಹ್ನ ಬಂದು 10ನೇ ಬೆಟ್ಟ ಪೂಜಾರ ಮಗಳನ್ನ ಅಲ್ಲಿಂದಲೇ ಬಂದಿದ್ದೆ. ಬೆಳಿಗ್ಗೆ ನನಗೆ ಮಕ್ಕಳು ಇರ್ಲಕ್ಕ 5 ವರ್ಷಕ್ಕೆ 10 ವರ್ಷಕ್ಕೆ ಮಕ್ಕಳು, ದೇವ್ರ ವಿಗ್ರಹ ಹತ್ರ ಮಕ್ಕಳಿದ್ದಾವೆ. ನಾವು ಅದಕ್ಕೆ ಯಾರಿಗೂ ಮೋಸ ಮಾಡಲ್ಲ. ನಿಮ್ಮಂತ ಆಶೀರ್ವಾದ, ನಿಮ್ಮಂತ ದಯ ಸಾಕು ನನಗೆ. ಆಶೀರ್ವಾದ ಬೇಡ, ತಮ್ಮ ಸಿಕ್ಕಿರೋದು ಅನಕ ಇಟ್ಕೊಳಕ್ಕ. ಯಾಕೊತ್ತಾ, ನನಗೊಂದು ಆಸೆ, ಎಲ್ಲ ಬಂದು ಗುರುಗಳೇ ಅಂತೀವಿ. ವಯಸ್ಸಾರುತ್ತೆ ನನಗೆ ಅಂತೇಳಿ, ಗಡ್ಡೆಲ್ಲ ಬೆಳಗಾರುತ್ತೆ. ಅವಾಗ ಬಂದು ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಾವ, ಚಿಕ್ಕಪ್ಪ ದೊಡ್ಡಪ್ಪ ಬಾವ ತಮ್ಮ ಅಂದರೆ ಊಟ್ಕೋಬೋದು ಅಂತ ನನ್ನ ಆಸೆ. ಗುರುಗಳಾದ್ರೆ ಗೊತ್ತಾ, ಮನೆಗೆ ಬಂದು ಕಾಲು ತೊಳಿತೀರಿ, ಕೈ ಜೊತೆ ಹೋಗ್ತೀರಿ, ಬೇಜಾರಾಗುತ್ತೆ. ಎಲ್ಲಿ ಮಾಡಿ ನಿಮ್ಮ ಮನೆ ಊಟ ತಗೊಂಡ್ಬರ್ತೀನಿ. ನಾವು